everyone fine. ದರ್ಶನ್ ಗ್ಯಾಂಗ್ ವಿರುದ್ಧ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂತ ಪ್ರಶ್ನೆಗೆ ಈಗ ತೆರೆ ಬಿದ್ದಿದೆ. ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 5 ವಿಧಗಳಾಗಿ ವಿಭಾಗಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳ ತಂಡ. ಕೋರ್ಟ್ಗೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ 5 ವಿಭಾಗಗಳಾಗಿ ವಿಭಜಿಸಲಾಗಿದೆ. 1, 2, 3, 4, 5 ಅಂತ ಆ 5 ವಿಭಾಗಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳ ತಂಡ. ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆ ಸಿಸಿ ನಂಬರ್ಗೆ ಸೂಚಿಸೋದಕ್ಕೆ ಜಡ್ಜ್ ಈಗ ತಯಾರಾಗಿದ್ದಾರೆ. ಬಳಿಕ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಅನ್ನ ನೀಡಲಾಗುತ್ತೆ. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅಂತಾನೆ ಆರೋಪಿಗಳ ಪರ ವಕೀಲರು ಕಾಯ್ತಾ ಇದ್ರು ಬೇಲ್ ಅಪ್ಲೈ ಮಾಡೋದಕ್ಕೆ ಅಂತ. ಇದೀಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಚಾರ್ಜ್ ಶೀಟ್ ಅನ್ನ. ಈ ಚಾರ್ಜ್ ಶೀಟ್ ಅನ್ನ 5 ವಿಭಾಗಗಳಾಗಿ ಕೂಡ ವಿಂಗಡಿಸಲಾಗಿದೆ. ಈಗಾಗಲೇ ನಾವು ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ವಿ, ಈ ಕೇಸ್ನಲ್ಲಿ ಒಟ್ಟು 17 ಜನ ಆರೋಪಿಗಳಿರೋದು, ಒಬ್ರಲ್ಲ ಇಬ್ರಲ್ಲ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾದಂಥ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡೋದಕ್ಕಿಂತ ಇಷ್ಟು ದಿನಗಳು ತೆಗೆದುಕೊಂಡ್ರು. CCTV ಫುಟೇಜ್ ಇರ್ಬೋದು, ಮೊಬೈಲ್ ರಿಟ್ರೀವ್ ಇರ್ಬೋದು, ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಆಗಬೇಕು, ವರದಿಗಳು ಸಿಗಬೇಕು ಅಂತ ಅಂದರೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇತ್ತು. ಈಗ ಪೊಲೀಸರು ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗಿ 24ನೇ ಎಸಿಎಂಎಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಚಾರ್ಜ್ ಶೀಟ್ ನಲ್ಲಿ 5 ವಿಭಾಗಗಳಿದ್ದಾವೆ. ಸಾಕ್ಷಿಗಳಿರ್ಬೋದು, 17 ಜನ ಆರೋಪಿಗಳು ಅಂದ್ರೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳ ಬಗ್ಗೆ ಇರುವಂತಹ ಮಾಹಿತಿ ಇರ್ಬೋದು, FSL ರಿಪೋರ್ಟ್ಗಳಿರ್ಬೋದು, ಹೀಗೆ ಅನೇಕ ಸಾಕ್ಷಿಗಳನ್ನ ಮಾಹಿತಿಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ವಿಧಗಳಾಗಿ ಒಟ್ಟು 5 ವಿಧಗಳಾಗಿ ವಿಭಜನೆಯನ್ನ ಮಾಡಲಾಗಿದೆಯಂತೆ. ಆ ಒಂದು ಚಾರ್ಜ್ ಶೀಟ್ ನ ಬಾಕ್ಸ್ ಅನ್ನ ತೆಗೆದುಕೊಂಡು ಈಗ ತನಿಖಾಧಿಕಾರಿಗಳು ಕೋರ್ಟ್ಗೆ ಹೋಗಿ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಕೂಡ ಹೇಳ್ತಾ ಇದ್ರು ಬಿ ದಯಾನಂದ್ ಅವರು, ಇವತ್ತು ಇಲ್ಲ ನಾಳೆ ಒಟ್ಟು 2 ದಿನಗಳಲ್ಲಿ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ತನಿಖಾಧಿಕಾರಿಗಳ ತಂಡ ಅಂತ. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೂಟಿನಿ ಕೂಡ ಆಗಿತ್ತು. ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸುವ ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರಿರ್ಬೋದು, ಜೊತೆಗೆ ತನಿಖಾಧಿಕಾರಿಗಳಿರ್ಬೋದು, ಮತ್ತು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥ ಪೊಲೀಸರಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಒಂದು ಸ್ಕ್ರೂಟನಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಪ್ಪುಗಳಿದ್ದಾಗ ಕೂಡ ಅದನ್ನು ತಿದ್ದೋದಕ್ಕೆ, ಇದು ಹೀಗಲ್ಲ ಹಾಗೆ ಅಂತ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಆ ಪ್ರಕ್ರಿಯೆ ಕೂಡ ಆಗಿತ್ತು. ಅದಾದ ಬಳಿಕ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಬಾಕ್ಸನ್ನು ಸಲ್ಲಿಕೆ ಮಾಡಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಇದು. 17 ಜನ ಆರೋಪಿಗಳ ಬಗ್ಗೆ ಉಲ್ಲೇಖ ಇದೆ. ಈ 17 ಜನ ಆರೋಪಿಗಳು ಕೂಡ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಾರ ಭಾಗಿತ್ವ ಎಷ್ಟೆಷ್ಟಿತ್ತು, ಯಾರ್ಯಾರು ಏನೇನು ಮಾಡಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಸವಿಸ್ತಾರವಾದಂಥ ಮಾಹಿತಿಯನ್ನು ಈ ಚಾರ್ಜ್ ಶೀಟ್ನಲ್ಲಿ ಹಾಕಲಾಗಿದೆ. ಅನೇಕ ಅಂಶಗಳು ಉಲ್ಲೇಖ ಆಗಿರ್ತವೆ. ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಭೌತಿಕವಾಗಿರುವಂಥ ಸಾಕ್ಷಿಗಳಿರ್ಬೋದು, ಜೊತೆಗೆ CCTV ಫುಟೇಜ್ ಇರ್ಬೋದು, ಸ್ಥಳ ಮಹಜೂರು ಮಾಡಿರುವಂಥ ಆ ಕ್ರೈಮ್ ಸೀನ್ನ ವರದಿ ಇರ್ಬೋದು, ಬ್ಲಡ್ ಸ್ಯಾಂಪಲ್ ಇರ್ಬೋದು, ಹೇರ್ ಸ್ಯಾಂಪಲ್ ಇರ್ಬೋದು, ಬಟ್ಟೆಗಳಿರ್ಬೋದು, ಹೀಗೆ ಅನೇಕ ಸಾಕ್ಷ್ಯಗಳು ಮತ್ತು ಸಾಕ್ಷಿದಾರರು ಕೂಡ ಈ ಒಂದು ಕೇಸ್ನಲ್ಲಿರುವಂಥದ್ದು. 164 ಸ್ಟೇಟ್ಮೆಂಟ್, 161 ಸ್ಟೇಟ್ಮೆಂಟ್ ಸೇರಿದಂತೆ ಅನೇಕರ ಸ್ಟೇಟ್ಮೆಂಟನ್ನು ಕೂಡ ಈ ಒಂದು ಕೇಸ್ನಲ್ಲಿ ತೆಗೆದುಕೊಂಡಿದ್ದಾರೆ. ಪ್ರಬಲವಾದಂಥ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರೆ ಮಾತ್ರ ಈ ಕೇಸ್ ನಿಲ್ಲೋದು ಅನ್ನೋದು ತನಿಖಾಧಿಕಾರಿಗಳಿಗೆ ಗೊತ್ತಿದೆ. ಯಾಕೆಂದರೆ ಪ್ರಭಾವಿ ಈ ಒಂದು ಕೇಸ್ ಅಂತ ಬಂದಾಗ ಹೈ ಪ್ರೊಫೈಲ್ ಕೇಸ್ ಇದು. ಈ ಕೇಸ್ನಲ್ಲಿ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೇಲ್ಗೆ ಅಪ್ಲೈ ಮಾಡಿ ವಾದ ಮಂಡನೆ ಮಾಡಿ ಈ ಮೂಲಕ ಆರೋಪಿಗಳಿಗೆ ಬೇಲನ್ನು ಕೊಡಿಸುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಕೇಸ್ ಪ್ರಬಲವಾಗಿ ನಿಲ್ಲಬೇಕಂದ್ರೆ ಚಿಕ್ಕ ಚಿಕ್ಕ ಸಾಕ್ಷ್ಯಗಳು ಕೂಡ ಎಲ್ಲೂ ತಪ್ಪು ಹೋಗಬಾರ್ದು, ಮಿಸ್ ಆಗಬಾರ್ದು. ಆ ರೀತಿಯಾಗಿ ಸಾಕ್ಷ್ಯಗಳನ್ನು ಎರಡನ್ನೂ ಕೂಡ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಆ ಪ್ರಕಾರವಾಗಿಯೇ ಚಾರ್ಜ್ ಶೀಟ್ ಕೂಡ ಸಿದ್ಧವಾಗಿ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಈ ಚಾರ್ಜ್ ಶೀಟನ್ನು ನೋಡ್ತಾರೆ
ನೋಡಿದ ಬಳಿಕ ಆ ಒಂದು ಸ್ಥಳ ಮಹಜರು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಮೇಯ್ನ್ ಆಗಿ ಉಲ್ಲೇಖ ಆಗಿರುವಂಥದ್ದು. ಅಂದರೆ ಯಾವುದೇ ಒಂದು ಪ್ರಕರಣ ಅಂತ ಬಂದಾಗ ಈ ಸ್ಥಳ ಮಹಜರು ಅನ್ನುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಆ ಸ್ಥಳ ಮಹಜರಿನ ರಿಪೋರ್ಟ್ ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಒಂದು ಪ್ರತಿ ಮಾತ್ರ ಕೋರ್ಟ್ಗೆ ಚಾರ್ಜ್ ಶೀಟ್ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದರೆ ಚಾರ್ಜ್ ಶೀಟ್ನ ಒಂದು ಕಾಪಿಯನ್ನು, ಅಂದರೆ 1,000 ಹೆಚ್ಚು ಪುಟಗಳಿರುವಂತಹ ಈ ಒಂದು ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನೊಂದು ಪ್ರತಿ ಏನಿದೆ ಅದನ್ನ ತನಿಖಾಧಿಕಾರಿಗಳ ಬಳಿಯೇ ಇರುತ್ತೆ. ಒಟ್ಟು 2 ಪ್ರತಿಗಳನ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಕೋರ್ಟ್ಗೆ ಸಲ್ಲಿಕೆ ಆಗಿದೆ, ಮತ್ತೊಂದು ಪ್ರತಿಯನ್ನ ತನಿಖಾಧಿಕಾರಿಗಳು ತಮ್ಮ ಬಳಿನೇ ಇಟ್ಕೊಂಡಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲೇ ಈ ಒಂದು ಪ್ರತಿ ಉಳ್ಕೊಳ್ಳುತ್ತೆ. ಯಾರ ಬಳಿ ಕೂಡ ಮಿಸ್ ಆಗಬಾರ್ದು. ಒಂದ್ ಕಡೆ ಪೊಲೀಸರ ಕೈಯಲ್ಲೂ ಒಂದು ಪ್ರತಿ ಇರುತ್ತೆ, ಮತ್ತೊಂದ್ ಕಡೆ ಕೋರ್ಟ್ ಅಲ್ಲಿ ಇರುತ್ತೆ. ಪ್ರತಿಯ ಆರೋಪಿ ವಕೀಲರಿಗೂ ಕೂಡ ಈ ಪ್ರತಿಯನ್ನು, ಅಂದ್ರೆ ಈಗ ಒಟ್ಟು 17 ಜನ ಆರೋಪಿಗಳಿದ್ದಾರಲ್ಲ, ಆ ಎಲ್ಲ ಆರೋಪಿಗಳ ಪರವಾಗಿರುವಂತಹ ವಕೀಲರ ಕೈಗೂ ಕೂಡ ಒಂದೊಂದು ಕಾಪಿಯನ್ನ ಕೊಡ್ತಾರೆ. ಚಾರ್ಜ್ ಶೀಟ್ ಜೊತೆಗೆ FSL ವರದಿ ಕೂಡ ಸಲ್ಲಿಕೆ ಆಗಿದೆ. FSL ಇಂದ ಬಂದಿರುವಂತಹ ವರದಿಗಳೇನಿದ್ದಾವೆ ಆ ಎಲ್ಲ ವರದಿಗಳನ್ನು ಕೂಡ ಈ ಚಾರ್ಜ್ ಶೀಟ್ ಜೊತೆಗೆ ಸಲ್ಲಿಕೆ ಮಾಡಿದ್ದಾರೆ. ಒಂದು ಪ್ರತಿಯನ್ನ ಈಗ 24ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ರೆ, ಸಲ್ಲಿಕೆ ಮಾಡಿದ್ರೆ, ಮತ್ತೊಂದು ಪ್ರತಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲೇ ಇರುತ್ತೆ. ಹಾಗೇನೆ ಆರೋಪಿಗಳು ಅಂತ ಬಂದಾಗ ಈ ಕೇಸ್ನಲ್ಲಿ ಒಟ್ಟು 17 ಜನ ಆರೋಪಿಗಳೇನಿದ್ದಾರೆ ಅವರ ಪರವಾಗಿ ವಾದ ಮಂಡನೆ ಮಾಡುವಂತ ವಕೀಲರಿಗೆ ಎಲ್ರಿಗೂ ಕೂಡ ಒಂದೊಂದು ಪ್ರತಿಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಈಗ ಅವರ ಕಕ್ಷಿದಾರರ ಪರವಾಗಿ ಅವರು ವಾದ ಮಂಡನೆ ಮಾಡ್ತಾರೆ ಅಂದ್ರೆ ಅವರ ಕಕ್ಷಿದಾರ ಈ ಕೇಸ್ನಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾನೆ, ಆತನ ಪಾತ್ರ ಏನು, ಆತ ಏನೆಲ್ಲ ಕೃತ್ಯವನ್ನ ಎಸಗಿದ್ದಾನೆ, ಅದರ ಡೀಟೇಲ್ಸ್ ಸಿಗಬೇಕು ಅಂತ ಅಂದ್ರೆ, ಜೊತೆಗೆ ಅವರು ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನ ಮಂಡಿಸಬೇಕು ಅಂತ ಅಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಅಂಶಗಳು ಏನಾದರೂ ತಾವು ವಾದ ಮಂಡನೆ ಮಾಡೋದಕ್ಕೆ ತದ್ವಿರುದ್ಧವಾಗಿ ಏನಾದರೂ ಇದೆಯಾ, ಅದೆಲ್ಲದನ್ನು ತಿಳ್ಕೋಬೇಕು. ಅವರು ಕೂಡ ಚಾರ್ಜ್ ಶೀಟನ್ನು ಓದಬೇಕಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬ ಆರೋಪಿಯ ಪರ ವಕೀಲರ ಕೈಯಲ್ಲೂ ಕೂಡ ಒಂದೊಂದು ಚಾರ್ಜ್ ಶೀಟ್ನ ಪ್ರತಿ ಇರುತ್ತೆ. ಕೋರ್ಟ್ಗೂ ಕೂಡ ಒಂದು ಪ್ರತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಪ್ರತಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲೂ ಕೂಡ ಇರುತ್ತೆ. ತನಿಖಾಧಿಕಾರಿಗಳು ಈಗಾಗಲೇ 75ರಿಂದ 76 ದಿನಗಳ ಕಾಲ ಈ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡೋದಕ್ಕೆ ಅಂತ ಸಮಯವನ್ನು ತೆಗೆದುಕೊಂಡ್ರು. CCTV ರಿಟ್ರೀವ್ ಮಾಡೋದಿರ್ಬೋದು, ಫೋನ್ಗಳ ಡೇಟಾ ರಿಟ್ರೀವ್ ಮಾಡೋದಿರ್ಬೋದು, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಪ್ರಕ್ರಿಯೆ ಇರ್ಬೋದು, ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಆ ಮಾಹಿತಿಗಳಿರ್ಬೋದು, ಅವೆಲ್ಲವನ್ನ ಒಟ್ಟಿಗೆ ತೆಗೆದುಕೊಂಡು ಬಂದಿದ್ರು. ಅದಾದ ಬಳಿಕ ಆ ಒಂದು ಸಾಕ್ಷಿಗಳ ಅಥವಾ ಸಾಕ್ಷಿಗಳ ವಿಭಜೀಕರಣ ಆಯಿತು. ಅಂದರೆ ಐ ವಿಟ್ನೆಸ್ ಯಾರು, ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಇವರೆಲ್ಲ ಈ ರೀತಿ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಎಣ್ಣೆ, ಸಿಗರೆಟ್ ಮತ್ತು ಕುಷ್ಕಾ ಸಪ್ಲೈ ಮಾಡಿದಂಥವ್ರು ಯಾರು, ಅವರ ಹೇಳಿಕೆಗಳನ್ನ ಪಡ್ಕೊಳ್ಳೋದಿರ್ಬೋದು. ಹೀಗೆ ಈ ಕೇಸ್ನಲ್ಲಿ ಸಾಕಷ್ಟು ಸವಾಲುಗಳು ತನಿಖಾಧಿಕಾರಿಗಳಿಗೆ ಇದ್ದೇ ಇತ್ತು. ಯಾಕೆಂದರೆ ಈ ಕೇಸ್ ಅಂತ ಬಂದಾಗ ಒಬ್ಬರೋ ಇಬ್ಬರು ಆರೋಪಿಗಳಲ್ಲ, ಇಲ್ಲಿ 17 ಜನ ಆರೋಪಿಗಳು, 17 ಜನರಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ನಿಂದ ಹಿಡಿದು ಆತನನ್ನು ಬಹಳ ಪ್ರಬಲವಾಗಿ ಹಲ್ಲೆ ಮಾಡಿ, ಹಿಂಸೆ ಕೊಟ್ಟು, ಕ್ರೂರವಾಗಿ ಅಟ್ಟಹಾಸವನ್ನು ಮೆರೆದು, ಅದಾದ ಬಳಿಕ ಸುಮ್ನಹಳ್ಳಿ ರಾಜಕಾಲುವೆಯ ಬಳಿ ಆತನ ಮೃತದೇಹವನ್ನು ಎಸೆಯೋವರೆಗೂ ಕೂಡ ಡಿ ಗ್ಯಾಂಗ್ನಲ್ಲಿ ಒಬ್ಬೊಬ್ಬ ವ್ಯಕ್ತಿಯು ಕೂಡ ಒಂದೊಂದು ರೀತಿಯಾಗಿ ಪಾತ್ರಧಾರಿ ಆಗಿದ್ದ. ಹಾಗಾಗಿ ಅವರವರ ಪಾತ್ರವನ್ನು ಇಲ್ಲಿ ವಿಭಜೀಕರಣ ಮಾಡಲಾಗಿರುತ್ತೆ ಚಾರ್ಜ್ ಶೀಟ್ನಲ್ಲಿ. ಆ ಚಾರ್ಜ್ ಶೀಟ್ ಇರುವಂಥ ಬಾಕ್ಸನ್ನು ಈಗಾಗಲೇ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕುತೂಹಲ ಇದ್ದೇ ಇತ್ತು. ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ವಿಳಂಬ ಏನಾದರೂ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಆದರೆ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಆರೋಪಿಗಳು ಸಾಕಷ್ಟು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. 3991 ಪುಟಗಳ ಚಾರ್ಜ್ ಶೀಟನ್ನ ಈಗ ತನಿಖಾ ತಂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರತಿ ಇದೆ, ಕೋರ್ಟ್ ಅಲ್ಲಿ ಒಂದು ಪ್ರತಿ. ಚಾರ್ಜ್ ಶೀಟ್ ನಲ್ಲಿ ಹಲವು ಅಂಶಗಳ ಉಲ್ಲೇಖವನ್ನ ಮಾಡಲಾಗಿದೆ. ಎಲ್ಲಾ ಅಂಶಗಳನ್ನು ಕೂಡ ಆಧಾರವಾಗಿಟ್ಕೊಂಡು ಈ ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಸಲ್ಲಿಕೆ ಮಾಡಿದ್ದಾರೆ. 231 ಸಾಕ್ಷಿಗಳು CRPC 161 ಅಡಿ 71 ಹೇಳಿಕೆಗಳನ್ನ ಪಡ್ಕೊಳ್ಳಲಾಗಿದೆ. 71 ಹೇಳಿಕೆಗಳು ಅಂದ್ರೆ 164 ಅಂತ ಬಂದ್ರೆ ನ್ಯಾಯಾಧೀಶರ ಎದುರುಗಡೆ ಪಡ್ಕೊಂಡಿರುವಂತ ಹೇಳಿಕೆಗಳು. 27 ಜನರಿಂದ CRPC 164 ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ನ್ಯಾಯಾಧೀಶರ ಎದುರುಗಡೆ ಪಡ್ಕೊಂಡಿರುವಂತ ಹೇಳಿಕೆಗಳು, ಈ ಹೇಳಿಕೆಗಳು ಎಲ್ಲೂ ಕೂಡ ಉಲ್ಟಾ ಹೊಡೆಯೋದಕ್ಕಾಗಲ್ಲ. 8 FSL ಹಾಗೂ CFSL ವರದಿಗಳ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ.
ಬೆಂಗಳೂರಿನ FSL ನಲ್ಲೂ ಕೂಡ ಒಂದಷ್ಟು ತನಿಖೆಯ ವರದಿಗಳು ಬಂದಿದ್ದಾವೆ. ಮತ್ತಷ್ಟು ವರದಿಗಳು ಹೈದರಾಬಾದ್ನಿಂದ ಬಂದಿದ್ದಾವೆ. ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳನ್ನು ಕೂಡ ಖಾಕಿ ತಂಡ ಈಗಾಗಲೇ ಸೀಸ್ ಮಾಡಿತ್ತು. ಬೆಲ್ಟ್ ಇರ್ಬೋದು, ಅದೇ ರೀತಿಯಾಗಿ ಮೆಗರ್ ಡಿವೈಸ್ ಇರ್ಬೋದು, ಹಾಗೆ ರಿಪೀಸ್ ಇರ್ಬೋದು, ಇವೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಇವೆಲ್ಲ ಸೇರಿದಂತೆ 3991 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳ ತಂಡ. ಅದರಲ್ಲಿ FSL ವರದಿ ಇರ್ಬೋದು, ಜೊತೆಗೆ ಆ ಕೃತ್ಯಕ್ಕೆ ಬಳಕೆ ಮಾಡಲಾಗಿದ್ದಂಥ ಅನೇಕ ವೆಪನ್ಗಳೇನಿದ್ದಾವೆ ಅವುಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಅವೆಲ್ಲವುಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿಕೊಂಡು ವಿಭಜೀಕರಣ ಮಾಡಲಾಗಿದೆ. ಅಂದರೆ ಏನೇನು ವಸ್ತುಗಳಲ್ಲಿ ಪತ್ತೆ ಆಗಿದ್ವು ಅವು ಇರ್ಬೋದು, ಅದೇ ರೀತಿಯಾಗಿ ನೇರ ಸಾಕ್ಷಿಗಳಿರ್ಬೋದು, 164 ಸ್ಟೇಟ್ಮೆಂಟ್ ಇರ್ಬೋದು. 164 ಅಂತ ಬಂದಾಗ ನ್ಯಾಯಾಧೀಶರ ಎದುರುಗಡೆ ಪಡೆದುಕೊಳ್ಳುವಂಥ ಹೇಳಿಕೆ. ಯಾವತ್ತೂ ಕೂಡ ಈ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಮತ್ತೊಂದು ಸತಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಈ ಸಾಕ್ಷಿಗಳೇನಿದ್ದಾರೆ, ಸಾಕ್ಷಿದಾರರೇನಿದ್ದಾರೆ ಅವ್ರು ಯಾರು ಕೂಡ ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಕಾರಣಕ್ಕೆ ನ್ಯಾಯಾಧೀಶರ ಎದುರುಗಡೆ ಈ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಳ್ತಾರೆ. ಒಂದು ವೇಳೆ ಅವರಿಗೆ ಹೆದರಿಕೆ ಬೆದರಿಕೆ ಏನಾದರೂ ಬಂದು ಅವರೇನಾದರೂ ಸಾಕ್ಷಿ ಹೇಳೋದಕ್ಕೆ ಹಿಂಜರಿದ್ರು ಅಂತಂದರೆ ನ್ಯಾಯಾಧೀಶರ ಎದುರುಗಡೆ ಈ 164 ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿರೋದ್ರಿಂದ ನ್ಯಾಯಾಧೀಶರೇ ಐ ವಿಟ್ನೆಸ್ ಆಗ್ತಾರೆ. ಈ ರೀತಿಯಾಗಿ ಸಾಕ್ಷಿ ಹೇಳಿದ್ರು ಅವರು ಅನ್ನೋದನ್ನು ನ್ಯಾಯಾಧೀಶರು ಕೂಡ ಹೇಳ್ಬೋದು. ಹಾಗಾಗಿ ಈ 164 ಸ್ಟೇಟ್ಮೆಂಟ್ ಏನಿದೆ ಪ್ರಬಲವಾಗಿ ಈ ಕೇಸ್ನಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ 161 ಸ್ಟೇಟ್ಮೆಂಟನ್ನು ಕೂಡ ಈಗಾಗಲೇ ಅನೇಕರಿಂದ ತೆಗೆದುಕೊಳ್ಳಲಾಗಿದೆ. ಅನೇಕರು ಇವರಿಗೆ ಸಹಾಯ ಮಾಡ್ತಾ ಇದ್ರು, ಅಂದರೆ ಎಣ್ಣೆ ತಂದು ಕೊಡ್ತಾ ಇದ್ರು, ಸಿಗರೇಟ್ ತಂದು ಕೊಡ್ತಿದ್ರು, ಕುಷ್ಕ ತಂದು ಕೊಡ್ತಿದ್ರು. ಯಾರ್ಯಾರೆಲ್ಲ ಈ ಒಂದು ಕೃತ್ಯ ನಡೆಯೋದಕ್ಕೂ ಮುಂಚೆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲ ಇದ್ರಲ್ಲ ಅವರೆಲ್ಲ ಹೇಳಿಕೆಗಳನ್ನು ಕೂಡ, ಕೆಲ ಸಿಬ್ಬಂದಿಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಒಟ್ಟು 231 ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿಗಳಲ್ಲೂ ಕೂಡ ವಿಭಜೀಕರಣವನ್ನು ಮಾಡಲಾಗಿದೆ. ಇದರಲ್ಲಿ ತಾಂತ್ರಿಕವಾಗಿ ಬರುವಂಥ ಸಾಕ್ಷಿಗಳು ಯಾವುದು, ಜೊತೆಗೆ ಭೌತಿಕವಾಗಿ ಬರುವಂಥ ಸಾಕ್ಷಿಗಳು ಯಾವುದು, ನೇರ ಸಾಕ್ಷಿಗಳು ಯಾರು. ಈಗ ನೇರ ಸಾಕ್ಷಿ ಅಂತ ಬಂದರೆ ಒಂದು ಎಕ್ಸಾಂಪಲ್ ಆಗಿ ಕೊಡೋದಾದರೆ, ಆ ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಆತನ ಹೇಳಿಕೆಯನ್ನು ಪಡ್ಕೊಂಡು ಈತ ನೇರ ಸಾಕ್ಷಿ ಅಥವಾ ನೋಡಿದಂಥ ಸಾಕ್ಷಿ ಇವನು ಅಂತೇಳಿ ಪರಿಗಣನೆಗೆ ತೆಗೆದುಕೊಂಡಿದ್ರು. ಹೀಗೆ ಒಂದಷ್ಟು ನೇರ ಸಾಕ್ಷಿಗಳು ಕೂಡ ಈ ಒಂದು ಕೇಸ್ನಲ್ಲಿದ್ದಾವೆ. ಅವು ಬಹಳ ಕಂಟಕವಾಗ್ತವೆ. ಇನ್ನು CCTV ಅಂತ ಬಂದಾಗ ಪಟ್ಟಣಗೆರೆ ಶೆಡ್ ಇರ್ಬೋದು, ಅದೇ ರೀತಿಯಾಗಿ ಚಳ್ಳಕೆರೆ ಗೇಟ್ ಬಳಿ ಚಿತ್ರದುರ್ಗದ ಹತ್ರ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಎದುರುಗಡೆ ಇದ್ದಂಥ CCTV ಇತ್ತಲ್ಲ ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಅವು ಕೂಡ ಪ್ರತ್ಯೇಕವಾಗಿ ಸಾಕ್ಷಿಗಳಾಗಿ ಇದರಲ್ಲಿ ಪರಿಗಣಿಸಲ್ಪಟ್ಟಿದ್ದಾವೆ. ಅಂದರೆ ಎಲ್ಲ ಸಾಕ್ಷಿಗಳನ್ನು ಕೂಡ ವಿಭಜೀಕರಣ ಮಾಡಿ ಯಾವುದೇ ರೀತಿ ಕನ್ಫ್ಯೂಸ್ ಆಗದೆ ಇರೋ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಇನ್ನು 5 ವಿಧಗಳಾಗಿ ಸಾಕ್ಷಿಗಳನ್ನು ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ, ಹಾಗಾದರೆ ಆ 5 ವಿಧಗಳು ಹೇಗೆ ಅಂತಂದರೆ, ಪ್ರಕರಣದ ಸಂಕ್ಷಿಪ್ತ ವರದಿ, ಈ ಪ್ರಕರಣ ಏನು ಅನ್ನೋದ್ರ ಬಗ್ಗೆ ಕೊಟ್ಟಿರುವಂಥ ವರದಿ ಅದು. ಮತ್ತು ದರ್ಶನ್ ಸೇರಿದಂತೆ 17 ಆರೋಪಿಗಳ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಹೇಳಿಕೆ ಪಡ್ಕೊಂಡಿದ್ದಾರೆ. ಮತ್ತು ಸಾಕ್ಷಿಗಳು ಅಂದರೆ ನೇರವಾಗಿ ಹೇಳಿರುವಂಥ ಸಾಕ್ಷಿಗಳು ಈ ಸ್ಟೇಟ್ಮೆಂಟ್ಗಳನ್ನ ಪಡ್ಕೊಂಡಿರುವಂಥದ್ದು. ಮತ್ತು ಮರಣೋತ್ತರ ಪರೀಕ್ಷೆ, FSL ಹಾಗೂ CFSL ವರದಿಗಳ ವಿಶ್ಲೇಷಣೆ. ಬೆಂಗಳೂರಿನಲ್ಲಿ ಒಂದಷ್ಟು ವರದಿಗಳನ್ನ ಪಡ್ಕೊಂಡಿದ್ರಲ್ಲ FSL ರಿಪೋರ್ಟ್ಗೆ ಕಳುಹಿಸಿ, ಅದು ಬೆಂಗಳೂರಿನಲ್ಲೂ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥದ್ದನ್ನು ಕೆಲವೊಂದನ್ನು ಹೈದರಾಬಾದ್ಗೆ ಕಳುಹಿಸಿ ಕೊಡಲಾಗಿತ್ತಲ್ಲ ಸ್ಯಾಂಪಲ್ಗಳನ್ನು, ಆ ಸ್ಯಾಂಪಲ್ಗಳ ವರದಿ. ಒಟ್ಟು ಈ 5 ವಿಧಗಳಾಗಿ ಚಾರ್ಜ್ ಶೀಟ್ನಲ್ಲಿ ವಿಂಗಡಣೆ ಮಾಡಿ ಉಲ್ಲೇಖವನ್ನು ಮಾಡಲಾಗಿದೆ. ಈ ರೀತಿಯಾಗಿ ಮಾಡೋದ್ರಿಂದ ಯಾವ್ಯಾವ ಸಾಕ್ಷಿಗಳು, ಜೊತೆಗೆ ಯಾವ ರೀತಿಯಾಗಿ ಯಾರ್ಯಾರ ಪಾತ್ರ ಏನು, ಈ ಕೃತ್ಯದಲ್ಲಿ ಯಾರ್ಯಾರು ಏನೇನು ಪಾತ್ರವನ್ನು ಎಸಗಿದ್ರು, ಏನೇನು ಅಟ್ಟಹಾಸವನ್ನು ಮೆರೆದಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಈ 17 ಜನ ಆರೋಪಿಗಳ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ, ರೇಣುಕಾಸ್ವಾಮಿ ಹತ್ಯೆ ನಡೆಯೋದಕ್ಕೆ ಮೋಟಿವ್ ಏನು, ಜೊತೆಗೆ ರೇಣುಕಾಸ್ವಾಮಿಯನ್ನು ಹೇಗೆ ಹತ್ಯೆ ಮಾಡಿದ್ರು, ಎಷ್ಟು ಜನ ಇದ್ರು, ಏನೆಲ್ಲ ಮಾಡಿದ್ರು, ಸಾಕ್ಷ್ಯ ನಾಶ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಿದ್ರು, ಅಲ್ಲಿ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಅದು ಮೊದಲನೇದು. ಜೊತೆಗೆ ಎರಡನೇದಾಗಿ ನೋಡೋದಾದರೆ 17 ಜನ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ, ಪವನ್, ರಾಘವೇಂದ್ರ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳ ಬಗ್ಗೆ ಮಾಹಿತಿ ಮತ್ತು ಅವರ ಸ್ವ ಇಚ್ಛಾ ಹೇಳಿಕೆಗಳನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಾದ ಬಳಿಕ FSL ಇರ್ಬೋದು, ಅದೇ ರೀತಿಯಾಗಿ ಉಳಿದಂಥ ಬೇರೆ ಬೇರೆ ವರದಿಗಳಿರ್ಬೋದು, ಅವೆಲ್ಲದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತು ಸಾಕ್ಷಿಗಳ ಬಗ್ಗೆ ಕೂಡ ಎಷ್ಟು ಸಾಕ್ಷಿ ಇದ್ದಾವೆ, 161 ಮತ್ತು 164 ಹೇಳಿಕೆಗಳು, ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ರಿಪೋರ್ಟನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಂಥ ಮಾಹಿತಿ ಪ್ರಕಾರ
ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಲಾಯಿತು. ಜೊತೆಗೆ ಆತನನ್ನ ಲಾರಿಗೆ ಆತನ ತಲೆಯನ್ನ ಡಿಕ್ಕಿ ಹೊಡೆಸಲಾಯಿತು. ಮತ್ತೆ ಆತನ ಮರ್ಮಾಂಗಕ್ಕೆ ಹೊಡೆದ್ರು, ಜೊತೆಗೆ ಚಪ್ಪಲಿಯಿಂದ ಹೊಡೆದಿದ್ರು, ಹಲ್ಲೆ ಮಾಡಿದ್ರು, ಆತನಿಗೆ ಬೆಲ್ಟ್ ಇಂದ ಹೊಡೆದಿದ್ರು, ರಿಪೀಸ್ ಇಂದ ಹೊಡೆದಿದ್ರು. ಆ ಮೆಗ್ಗರ್ ಎಲೆಕ್ಟ್ರಾನಿಕ್ ಡಿವೈಸ್ ಏನಿದೆ ಅದ್ರ ಮೂಲಕ ಕರೆಂಟ್ ಶಾಕ್ ಕೊಡಿಸಿ ಸಾಯಿಸಿದ್ರು. ಹೀಗೆಲ್ಲ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಿರುವಂತಹ ಆ ಒಂದಷ್ಟು ಅಂಶಗಳೇನಿದ್ದಾವೆ ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಒಟ್ಟು 5 ವಿಭಾಗಗಳು ಇಲ್ಲಿದ್ದಾವೆ. ಆ ಒಂದು ಪೂರ್ತಿ ಪ್ರಕರಣದ ಸಂಕ್ಷಿಪ್ತ ವಿವರಣೆ, ಸಾಕ್ಷಿಗಳು, ಮತ್ತು ಈ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು, ಮತ್ತು ಇದಕ್ಕೆ ಮರಣೋತ್ತರ ಪರೀಕ್ಷೆ ಇರ್ಬೋದು, ಅದರ ರಿಪೋರ್ಟು, FSL ಮತ್ತು CFSL ವರದಿಗಳ ವಿಶ್ಲೇಷಣೆ, ಅಂದರೆ FSL ವರದಿಯಲ್ಲಿ ಬಂದಿರುವಂಥದ್ದು ಒಂದಷ್ಟು ಮಾಹಿತಿ ಇರ್ಬೋದು, ಮತ್ತು CFSL ವರದಿಯಲ್ಲಿ ಬಂದಿರುವಂಥ ಮಾಹಿತಿ, ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಾದ ಬಳಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಸ್ಕ್ರೂಟನಿ ಅಂತ ಮಾಡೋದೇ ಅದಕ್ಕಾಗಿ. ಇವೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿರ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಮೂಲ ಕಾರಣವೇ, ಕೊಲೆ ಆಗೋದಕ್ಕೆ ಮೂಲ ಕಾರಣನೇ ಪವಿತ್ರಾ ಗೌಡ. ಹೀಗಾಗಿನೇ A1 ಆರೋಪಿಯಾಗಿ ಪವಿತ್ರಾ ಗೌಡಳನ್ನ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಹತ್ಯೆಯಲ್ಲಿ ಪವಿತ್ರಾ ಗೌಡ ಹಾಗೂ ದರ್ಶನ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಪವಿತ್ರಾ ಗೌಡ ಹಾಗೂ ದರ್ಶನ್ನೇ ಪ್ರಮುಖ ಆರೋಪಿ, ಪ್ರಮುಖ ಪಾತ್ರದಾರರು. ಪ್ರಾಣ ಹೋಗೋವರೆಗೂ ಕೂಡ ಶೆಡ್ನಲ್ಲೇ ಇದ್ರು ಪವಿತ್ರ ಹಾಗೂ ದರ್ಶನ್. ಅವ್ರು ಹೇಳ್ತಾ ಇದ್ರಲ್ಲ, ನಾವು ಬಂದ್ವಿ ಹೋದ್ವಿ ಅಷ್ಟೇ, ಪ್ರಾಣ ಹೋಗುವಾಗ ನಾವು ಇರಲಿಲ್ಲ ಅಂತ. ಬಟ್ ಅಲ್ಲೇ ಇದ್ರು. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು ಇದು. ಬಾಡಿ ಎಸಿರಿ ಅಂತ ಕೂಡ ದರ್ಶನ್ನೇ ಹೇಳಿದ್ದು. ರೇಣುಕಾ ಸ್ವಾಮಿ ದೇಹವನ್ನ ವಿಲೇವಾರಿ ಮಾಡಿ ಬಿಸಾಕಿ ಅಂತ ಹೇಳಿ ಹೋಗಿದ್ದು ಕೂಡ ದರ್ಶನ್ನೇ ಅಂತೆ. ಎಲ್ಲರಿಗೂ ಸೂಚನೆ ನೀಡಿ ಬಳಿಕ ಅಲ್ಲಿಂದ ದಾಸ ಹೊರಟಿದ್ದ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳಿವೆ. ಯಾರ್ಯಾರ ಪಾತ್ರ ಏನೇನಂತ ಉಲ್ಲೇಖ ಆಗಿದೆ. ಜೊತೆಗೆ ಪ್ರಮುಖ ಆರೋಪಿ ರೇಣುಕಾ ಸ್ವಾಮಿಗೆ ಕೇಸ್ನಲ್ಲಿ ಆರೋಪಿ ಆಗಿರುವಂತದ್ದು ಪವಿತ್ರ ಹಾಗೂ ದರ್ಶನ್ ಅಂತ. ಪವಿತ್ರ ಇದೇ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಗೆ ಹೋದಾಗ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು. ಪವಿತ್ರ ಶೆಡ್ಡಲ್ಲೇ ಇರುವ ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಪತ್ತೆ. ಅಂದ್ರೆ ಆ ಶೆಡ್ನಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಪವಿತ್ರ ಅವರು ಕೂಡ ಕಂಡಿದ್ದಾರೆ. CCTV ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ರು, ಅದು ಬೇರೆ. ಬಟ್ ರಿಟ್ರೀವ್ಗೆ ಕಳುಹಿಸಿ ಕೊಟ್ಟಂತಹ ಸಂದರ್ಭದಲ್ಲಿ ಡೇಟಾ ರಿಟ್ರೀವ್ ಆಗಿದೆ, CCTV ಫುಟೇಜ್ ರಿಟ್ರೀವ್ ಆಗಿದೆ, ಅದರಲ್ಲಿ ಗೊತ್ತಾಗಿದೆ. ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಆ 5 ಫೋಟೋಗಳಿದ್ದಾವಲ್ಲ, ಆ ಫೋಟೋಗಳೇ ಪ್ರಮುಖ ಸಾಕ್ಷಿಗಳು. ಆ ಫೋಟೋಗಳನ್ನ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಇರುವಂತ ಫೋಟೋ, ಇತ್ತೀಚೆಗೆ ನಾವು ಇದ್ರ ಬಗ್ಗೆ ಹೇಳಿದ್ವಿ. ರಿಟ್ರೀವ್ ಆದಂತ 5 ಫೋಟೋಗಳು ಪೊಲೀಸರ ಕೈ ಸೇರಿದ್ದಾವೆ ಅಂತ. ಆ ಫೋಟೋದಲ್ಲಿ ಇದು ಕೂಡ ಒಂದು. ಪೊಲೀಸ್ ಲಾಠಿ ಮುಂಬದಿ ಪುಡಿಯಾಗಿರೋ ಫೋಟೋ, ಅಂದ್ರೆ ಲಾಠಿಯನ್ನು ಕೂಡ ಬಳಸಿ ಆತನಿಗೆ ಹೊಡೆದಿದ್ರು ಅಂತ ಹೇಳ್ತಾ ಇದ್ವಲ್ಲ, ಆ ಫೋಟೋ ಕೂಡ ಈಗ ಸಿಕ್ಕಿದೆ. ಲಾಠಿಯ ಮುಂಬದಿ ಏನಿದೆ ಅದು ಪುಡಿ ಪುಡಿ ಆಗಿರುವಂತದ್ದು. ರೇಣುಕಾ ಸ್ವಾಮಿ ಹಲ್ಲೆಗೆ ನೈಲಾನ್ ಹಗ್ಗವನ್ನ ಬಳಸಿದ್ರು. ಯಾವ್ಯಾವ ರೀತಿಯಾಗಿ ಹಿಂಸೆ ಕೊಡ್ಬೋದು ಅದೆಲ್ಲ ರೀತಿ ಕೊಟ್ಟಿದ್ರಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ 5 ಫೋಟೋಗಳು ಲಭ್ಯ ಆಗಿವೆ. ರೇಣುಕಾ ಸ್ವಾಮಿಗೆ ಥಳಿಸಿರುವಂತ ರಿಪೀಸ್ ಪಟ್ಟಿ, ಅಂದ್ರೆ ಇದು ಮರದ ಒಂದು ಪೀಸ್, ಅದನ್ನು ಕೂಡ ಬಳಸ್ಕೊಂಡು ಆತನ ಬೆನ್ ಮೇಲೆ ಹೆಂಗ್ ಬೇಕಂಗ್ ಹಲ್ಲೆ ಮಾಡಿದ್ರು. ಆ ಫೋಟೋ ಕೂಡ ಲಭ್ಯವಾಗಿದೆ. ಇನ್ನು ಪವಿತ್ರ ಮನೆಯಲ್ಲಿ ಸೀಸ್ ಮಾಡಿರುವಂತ ಚಪ್ಪಲಿ ಫೋಟೋವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಚಪ್ಪಲಿಯ ಮೇಲೆ ರಕ್ತದ ಗುರುತಿದ್ರು ಕೂಡ ತೊಳೆದು ಹಾಗೆ ಇಟ್ಕೊಂಡಿದ್ರು ಪವಿತ್ರ. ಆ ಚಪ್ಪಲಿಯ ಫೋಟೋವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಚಪ್ಪಲಿ ಕಾಸ್ಟ್ಲಿ ಅನ್ನುವಂತ ಕಾರಣಕ್ಕೆ ಆ ಚಪ್ಪಲಿ ಹಾಗೆ ಇಟ್ಕೊಂಡಿದ್ರು. ಅದಾದ ಬಳಿಕ ಚಪ್ಪಲಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು FSLಗೆ ಕಳುಹಿಸಿ ಕೊಟ್ಟಿದ್ರು. ಅಲ್ಲೂ ಕೂಡ ಟೆಸ್ಟ್ ಮಾಡಿದಾಗ ಗೊತ್ತಾಗಿತ್ತು ಆ ಚಪ್ಪಲಿಯ ಮೇಲೆ ಇದ್ದಂತಹ ರಕ್ತದ ಗುರುತು ರೇಣುಕಾ ಸ್ವಾಮಿಯದ್ದೇ ಅಂತ. ಆ FSL ರಿಪೋರ್ಟ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಪವಿತ್ರಾಳ ಚಪ್ಪಲಿಯ ಫೋಟೋವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ರೇಣುಕಾ ಸ್ವಾಮಿ ಕೊನೆ ಗಳಿಗೆಯಲ್ಲಿ ಸಾಯುವಂತ ಸಂದರ್ಭದಲ್ಲಿ ಪರಿಪರಿಯಾಗಿ ಬೇಡ್ಕೊಂಡಿದ್ದ, ನನ್ನ ಬಿಟ್ಬಿಡಿ, ನನಗೆ ಗರ್ಭಿಣಿ ಹೆಂಡತಿ ಇದ್ದಾಳೆ, ಹೀಗಾಗಿ ನನ್ನನ್ನು ಬಿಟ್ಬಿಡಿ, ಹೇಗಾದರೂ ನಾನು ಬದುಕೊಂಡು ಬಿಡ್ತೀನಿ, ಸಾಕು, ನಾನು ಇಲ್ಲಿರೋದೇ ಇಲ್ಲ, ಇಲ್ಲಿಂದ ನಾನು ಹೋಗ್ಬಿಡ್ತೀನಿ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ, ಮಂಡಿ ಊರಿ ಬೇಡ್ಕೊಂಡ್ರು ಕೂಡ ಆತನನ್ನ ಬಿಟ್ಟಿರಲಿಲ್ಲ. ಈ ರೀತಿಯಾಗಿ ರೇಣುಕಾ ಸ್ವಾಮಿ ಮಂಡಿ ಊರಿ ಬೇಡ್ಕೊಳ್ತಾ ಇದ್ದಂಥ ಆ ಫೋಟೋ ಕೂಡ ಸಿಕ್ಕಿದೆ. ಆ ಫೋಟೋವನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ರೀಪೀಸ್, ಲಾಠಿ,
ಜೊತೆಗೆ ಬೆಲ್ಟ್ ಇವೆಲ್ಲವನ್ನು ಕೂಡ ಬಳಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ರೀಪೀಸ್ ಮತ್ತೆ ಲಾಟಿಗೆ ಸಂಬಂಧಪಟ್ಟಂತೆ ಕೂಡ ಫೋಟೋ ಸಿಕ್ಕಿದೆ. ರೀಪೀಸ್ನ ಫೋಟೋ ಮತ್ತೆ ರೀಪೀಸ್ ಕೂಡ ಸಿಕ್ಕಿದೆಯಂತೆ. ಮತ್ತೆ ಈ ಲಾಟಿ ಅಂತ ಬಂದಾಗ ಆ ಲಾಟಿ ತುದಿ ಏನಿದೆ ಅದು ಪುಡಿ ಆಗಿತ್ತು ಅಥವಾ ಮುರಿದೋಗಿತ್ತು ಅನ್ನುವಂಥ ಫೋಟೋ ಕೂಡ ಸಿಕ್ಕಿರುವಂಥದ್ದು. ಆ ಫೋಟೋವನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗೆ ಇಲ್ಲಿವರೆಗೂ ಕೂಡ ಗೊತ್ತಾಗದೇ ಇರುವಂಥ ಕೆಲವೊಂದು ವಿಷಯಗಳು ಇವತ್ತು ಗೊತ್ತಾಗ್ತಾ ಇದ್ದಾವೆ. ಅಂದರೆ ಚಾರ್ಜ್ ಶೀಟ್ನಲ್ಲಿ ಇಂಥದ್ದೆಲ್ಲ ಉಲ್ಲೇಖ ಮಾಡಿರ್ಬೋದು ಅಂತ ಬಹುತೇಕವಾಗಿ ಒಂದು 80-90% ಹೇಳ್ತಾ ಇದ್ವಿ. ಆದರೆ ಅದರಲ್ಲಿ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ. ಆದರೆ ಈಗ ನೋಡಿ ಚಾರ್ಜ್ ಶೀಟ್ನಲ್ಲಿ ಇಂತಿಂಥದ್ದೇ ಉಲ್ಲೇಖ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈ ಕೆಲವೊಂದು 5 ಫೋಟೋಗಳು ಇದಾವೆ ಅಂತ ಹೇಳ್ತಾ ಇದ್ವಲ್ಲ, ಮಂಡಿಯೂರಿದಂಥ ಒಂದು ಫೋಟೋದ ಬಗ್ಗೆ ಕೂಡ ಹೇಳ್ತಿದ್ವಿ. ಆ ಫೋಟೋ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಇನ್ನು A1 ಆತಂಕದಲ್ಲಿ ದರ್ಶನ್ಗೀಗ ಕೊಂಚ ನಿರಾಳ ಸಿಕ್ಕಂತಾಗಿದೆ. ಆರೋಪಿಗಳ ಸಂಖ್ಯೆ ಬದಲಾವಣೆ ಆಗುತ್ತಾ ಅಂತಿದ್ರಲ್ಲ, ಅದರಲ್ಲಿ ಈಗ ದರ್ಶನ್ಗೆ ಕೊಂಚ ನಿರಾಳ ಇದೆ. FIR-ನಲ್ಲಿ ಇರುವಂತೆಯೇ ಚಾರ್ಜ್ ಶೀಟ್ನಲ್ಲೂ ಉಲ್ಲೇಖ ಮಾಡಲಾಗಿದೆ. A1 ಆಗಿ ಪವಿತ್ರಾನೇ ಇರುವಂಥದ್ದು, A2 ಆಗಿ ದರ್ಶನ್ ಇರುವಂಥದ್ದು. ಹಾಗಾಗಿ ದರ್ಶನ್ಗೆ ಈಗ ಇಲ್ಲಿ ಕೊಂಚ ನಿರಾಳತೆ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A2, ಪವಿತ್ರ A1, ಪವನ್ A3, ರಾಘವೇಂದ್ರ A4 ಹೀಗೇನೆ ಇತ್ತು ಸಂಖ್ಯೆ. ಅದೇ ರೀತಿಯಾಗಿ FIR-ನಲ್ಲಿ ಹೇಗಿತ್ತು ಅದೇ ರೀತಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಆರೋಪಿಗಳ ಸಂಖ್ಯೆ ಅದಲು ಬದಲು ಆಗಬಹುದು. ಅವರ ಕೃತ್ಯ, ಅವ್ರು ಏನೇನು ಪಾತ್ರ ವಹಿಸಿದ್ರು ಅದಕ್ಕೆ ತಕ್ಕಂತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ದರ್ಶನ್ಗೆ ನಿರಾಳ. ನಿನ್ನೆಯಿಂದ ಜೈಲಿನಲ್ಲಿ ಚಡಪಡಿಸ್ತಾ ಇದ್ದ ದರ್ಶನ್, ಅಂದ್ರೆ ಎಲ್ಲಿ A1 ಆರೋಪಿ ಆಗ್ಬಿಡ್ತೀನೋ ಅನ್ನುವಂತಹ ಭಯ ಆತಂಕದಲ್ಲೇ ದಿನ ದೂಡ್ತಾ ಇದ್ರು ಬಳ್ಳಾರಿ ಜೈಲಿನಲ್ಲಿ. ಈಗ ಮಾಹಿತಿ ತಿಳಿತಾ ಇದ್ದಂತೆ ಬಳ್ಳಾರಿ ಜೈಲಿನಲ್ಲಿ ಕೊಂಚ ನಿರಾಳ ಸಿಕ್ಕಿದೆಯಂತೆ ದರ್ಶನ್ಗೆ. A2 ಆರೋಪಿನೇ ಇದೆ ಇನ್ನು ನಾನು ಸದ್ಯಕ್ಕೆ, A1 ಅಂತೂ ಅಲ್ಲ. ಸದ್ಯ ಚಾರ್ಜ್ ಶೀಟ್ನಲ್ಲಿ ಈ ರೀತಿ ಉಲ್ಲೇಖ ಆಗಿದೆ ಅನ್ನುವಂಥ ವಿಷಯ ಗೊತ್ತಾಗ್ತಾ ಇದ್ದಂತೆ ದರ್ಶನ್ಗೆ ಕೊಂಚ ನಿರಾಳತೆ ಕೂಡ ಕಾಣಿಸ್ತಾ ಇದೆಯಂತೆ. ದರ್ಶನ್ ನಿನ್ನೆಯಿಂದ ಕೂಡ ಒದ್ದಾಡ್ತಾ ಇದ್ರಂತೆ. A1 ಆರೋಪಿಯಾಗಿ ಏನಾದರೂ ನನ್ನ ಬದಲಾಯಿಸ್ಬಿಡ್ತಾರಾ, A2 ಇಂದ A1ಗೆ ಬಡ್ತಿ ಸಿಕ್ಬಿಡುತ್ತಾ ಅನ್ನುವಂಥ ಆತಂಕ ಕೂಡ ಅವ್ರಿಗೆ ಇದ್ದೇ ಇತ್ತು. ಆದ್ರೀಗ ಅದು ಯಾವುದೇ ರೀತಿಯ ಬಡ್ತಿ ಸಿಕ್ಕಿಲ್ಲ, ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ. ಯಾವ ರೀತಿಯಾಗಿ A1 ಪವಿತ್ರ, A2 ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳ ಸಂಖ್ಯೆಯನ್ನು ಉಲ್ಲೇಖ ಮಾಡಲಾಗಿತ್ತು. ಅದೇ ರೀತಿಯಾಗಿ FIR-ನಲ್ಲಿ ಹೇಗಿತ್ತು ಹಾಗೇನೆ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆಯಂತೆ. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ, ಯಾರ್ಯಾರು ಕಿಡ್ನಾಪ್ ಮಾಡುವಾಗ ಬಂದಿದ್ರು, ಯಾರ್ಯಾರು ಆತನ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಅಟ್ಟಹಾಸ ಮೆರೆದಿದ್ರು, ಯಾರ್ಯಾರು ಏನು ಕೃತ್ಯಗಳಲ್ಲಿ ಭಾಗಿಯಾಗಿದ್ರು, ಮತ್ತು ಈ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆದ ಬಳಿಕ ಆತನ ಮೈಮೇಲಿದ್ದಂಥ ಒಡವೆಗಳನ್ನು ಕೂಡ ರಾಘವೇಂದ್ರ ಕದ್ಕೊಂಡು ಹೋಗಿದ್ದ ಅನ್ನುವಂಥ ಆರೋಪ ಕೂಡ ಇದೆ. ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈ ಕೊಲೆ ಕೇಸ್ನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅದ್ಯಾವ ಅಂಶವನ್ನು ಕೂಡ ಬಿಟ್ಟಿಲ್ಲ, ಎಲ್ಲವನ್ನು ವಿಭಜೀಕರಣ ಮಾಡಿ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ.